صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ಈ ಸ್ವಭಾವ ನಿಮಗಿದ್ದರೆ ಮತ್ತು ನೀವು ಜೀವನದಲ್ಲಿ ಕಣ್ಣೀರು ಸುರಿಸುವಂತಹ ಒಂದು ಅವಶ್ಯಕತೆ ನಿಮಗೆ ಬರಲ್ಲ. ಅಂತಹ ಒಂದು ಸ್ವಭಾವವಾಗಿದೆ ಇದು. ಇಮಾಮ್ ಮುಸ್ಲಿಮ್ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಸುಹೈಬ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಅಜಬಲ್ಲಿ ಅಮ್ರಿಲ್ ಮುಮಿನ್, ವಿಶ್ವಾಸಿಯ ಕಾರ್ಯ ಅದು ಅದ್ಭುತವಾಗಿದೆ. ಕಾರಣ ಇನ್ನ ಅಮ್ರಹು ಕುಲ್ಲಹು ಖೈರುನ್, ವಿಶ್ವಾಸಿಯ ಎಲ್ಲ ಸಂಗತಿಗಳು ಕೂಡ ಒಳಿತಾಗಿದೆ. ವಲೈಸದ ಅಕಲಿ ಅಹದಿನ್ ಇಲ್ಲಾ ಲಿಲ್ ಮುಮಿನ್, ಈ ಒಂದು ಅನುಗ್ರಹ ಕೇವಲ ವಿಶ್ವಾಸಿಯಾದಂತಹ ವ್ಯಕ್ತಿಗಳಿಗೆ ಮಾತ್ರ. ಇನ್ ಅಸ್ವಾಬತುಹು ಸರ್ರಾಹು ಶಕರ, ಜೀವನದಲ್ಲಿ ಒಳಿತುಗಳು ಸಿಗುವಂತಹ ಸಂದರ್ಭದಲ್ಲಿ, ನ್ಯಾಮತುಗಳು ಸಿಗುವಂತಹ ಸಂದರ್ಭದಲ್ಲಿ ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ವ್ಯಕ್ತಿ ಫಕಾನ ಖೈರಲ್ಲಹು, ಅದು ಅವನಿಗೆ ಒಳಿತಾಗಿದೆ. ಇನ್ನು ಇನ್ ಅಸ್ವಾಬತುಹು ಲರ್ರಾಹು, ಆತನಿಗೆ ಜೀವನದಲ್ಲಿ ತೊಂದರೆಗಳು ಬಂದರೆ, ದುಃಖ ಬಂದರೆ ಸೊಬರ, ಆತನು ಕ್ಷಮೆ ವಹಿಸ್ತಾನೆ, ಫಕಾನ ಖೈರಲ್ಲಹು, ಅದು ಅವನಿಗೆ ಒಳಿತಾಗಿದೆ ಎಂದು. ಆದ್ದರಿಂದ ದುಃಖದಲ್ಲಿದ್ದರೂ ಕೂಡ ಸಂತೋಷದಲ್ಲಿದ್ದರೂ ಕೂಡ ವಿಶ್ವಾಸಿಯಾದಂತಹ ಒಂದು ವ್ಯಕ್ತಿಗೆ ಒಳಿತಾಗಿದೆ. ಆದರೆ ದುಃಖದಲ್ಲಿರುವಾಗ ಕ್ಷಮೆ ವಹಿಸುವಂತಹ ಸ್ವಭಾವ, ಸಂತೋಷದಲ್ಲಿರುವಾಗ ಅಲ್ಲಾಹನಿಗೆ ಶುಕ್ರ್ ಮಾಡುವಂತಹ ಸ್ವಭಾವ ಇದ್ದರೆ ಖಂಡಿತವಾಗಿಯೂ ಮತ್ತೆ ಜೀವನದಲ್ಲಿ ದುಃಖಿಸುವಂತಹ, ಕಣ್ಣೀರು ಸುರಿಸುವಂತಹ ಒಂದು ಅವಶ್ಯಕತೆ ಬರಲ್ಲ. ಅಲ್ಲಾಹ್ ನಮಗೆ ಆ ರೀತಿ ಸಂಕಷ್ಟಗಳು ಬರುವಾಗ ಕ್ಷಮೆ ವಹಿಸಲು, ಸಂತೋಷಗಳು ಬರುವಂತಹ ಸಂದರ್ಭದಲ್ಲಿ ಅಲ್ಲಾಹನಿಗೆ ಶುಕ್ರನ್ನು ಮಾಡಲು ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.